ಫಿಲಮ್ ಬಂದ್ರೇನಾ ಆ್ಯಕ್ಚುಲಿ ನಾನು ಇದು ಫಿಲಮಾ ಟ್ರೈಲರ್ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಸರ್. ಇದು ನಾನು ಏನಂದರೆ ಬರೋಣ ಟ್ರೈಲರ್ ನೋಡ್ಕೊಂಡು ಹೋಗೋಣ ಹೇಗಿದೆ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ಬಂದರೆ ಇಲ್ಲಿ ಹಬ್ಬ ಇಲ್ಲ, ದೊಡ್ಡ ಜಾತ್ರೆನೇ ನಡೀತಿದೆ ಇಲ್ಲಿ. ಇದು ನಾರ್ಮಲ್ ಅಂತೂ ಹೇಳೋಕ್ಕೆ ಇಷ್ಟಪಡಲ್ಲ. ಅದು ನೀವೇ ನೋಡಿದ್ದೀರಾ ಹೇಗೆ ನಡೀತಿದೆ, ಇಲ್ಲ ಎಷ್ಟು ಜನ ಬಂದಿದ್ದಾರೆ. ಇರೋದು ಒಂದು ಶೋ ಇರೋದು 600 ಸೀಟು. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ 20,000ನ 30,000ನ ಎಷ್ಟು ಅಂತಲೇ ನಮಗೆ ಲೆಕ್ಕ ಹಾಕೋಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಜನ, ಒಳಗಡೆ ನೋಡಿದ್ರೆ ಅಲ್ಲಿ ಒಂದು ನಮಗೆ ಸೀಟು ಸಿಗ್ತಾ ಇಲ್ಲ, ಆಚೆ ಕಡೆನೂ ನಿಲ್ಲಕ್ಕೆ ಜಾಗ ಇಲ್ಲ. ಸೊ ಎಲ್ಲಿ ನೋಡಿದ್ರು ಕ್ರೌಡ್ ಆಗಿದೆ. ಇದು ಸಿನಿಮಾ ನಾರ್ಮಲ್ ಅಂತೂ ಇರಲ್ಲ ಅಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸರ್ ಅದಕ್ಕೆ ಮಾರ್ಟಿನ್ ಸಿನಿಮಾ ಬಂದಿರೋದು. ಇಷ್ಟು ದಿನ ಯಾವುದಕ್ಕೆ ಬರಲಿಲ್ವೋ ಎಲ್ಲನೂ ಸೇರಿಸಿ ಹೊಡೆಯುತ್ತೆ ಇದು. ಲಾಸ್ಟ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 2 ಸಿನಿಮಾ ಭಾಳನೇ ಹೆಸರು ಮಾಡಿದೆ, ಅದು ಕಾಂತಾರ ಮತ್ತು KGF 2. ಅದ್ರ ಬ್ರೇಕ್ನ ಮುರಿಯೋಕ್ಕೆ ಒಂದೇ ಸಿನಿಮಾ ಬರೋಕ್ಕೆ ಸಾಧ್ಯತೆ ಇದೆ ಅಂದರೆ ಅದು ಮಾರ್ಟಿನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದು ಈ 2020-24 ಕನ್ನಡ ಚಿತ್ರರಂಗ ಅಲ್ಲ, ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡಲ್ಲಿ ಇದು ತುಂಬ ಶಬ್ದ ಮಾಡುತ್ತೆ. ಇದು ನಾನು ಚಾಲೆಂಜ್ ಮಾಡ್ತೀನಿ, ನಾನಲ್ಲ ಇಡೀ ವರ್ಲ್ಡ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಹೇಳಿದ್ದೆ ಇದನ್ನು ನನ್ನ ಮಾತನ್ನು ಪಾಯಿಂಟ್ ಮಾಡ್ಕೊಳ್ಳಿ ಸರ್. ಮೂವಿ ಟ್ರೈಲರ್ ಸರಿಯಾಗಿದೆ, ಇಷ್ಟು ದಿನದ ಹೆಂಗೋ ಗೊತ್ತಿಲ್ಲ. ಆ ಟ್ರೈಲರ್ ನೋಡಿದವ್ರಿಗೆ ವಾವ್ ಅನ್ನೋ ಫೀಲ್ ಬರುತ್ತೆ. ಆ ಥರ ಟೀಸರಲ್ಲೂ ಎಷ್ಟೋ ಜನ ಸೈಕ್ ಆಗಿದ್ರು. ಒಂದು ಕನ್ನಡ ಇಂಡಸ್ಟ್ರೀಲಿ ಅಂದರೆ ಕಮ್ಮಿ ಮೂವಿಲೇ ಒಂದು ದೊಡ್ಡ ಲೆವೆಲ್ಗೆ ಹೋಗಿದ್ರು ಅಂದರೆ ಯಾರಾಗಲಿ ಸರ್, ಕಾಯೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೇನು ಒಂದು ಹೇಳೋಕ್ಕೆ ಇಷ್ಟ ಮುಂದೆ ಬಂದು ಮೂವಿ ನೋಡಿ ಅಂತ ಹೇಳ್ತೀನಿ. ಯಾರು ಹೇಳ್ತಿದ್ರು ಥಿಯೇಟ್ರಿಗೆ ಬರೋಲ್ಲ ಹಿಂಗೆ. ಸರ್ ಒಂದು ಡೈಲಾಗ್ ಹೇಳ್ತೀನಿ ಸರ್, ಒಳ್ಳೆ ಫಿಲಮ್ಗಳು ಬರ್ತಾಯಿಲ್ಲ ಅಂತ ಥಿಯೇಟ್ರ್ಗಳು ಮುಚ್ಚೋಗ್ತವೆ ಅಂತ ಬೇಜಾರಬೇಡ. ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟ್ರ್ ಪಿಲ್ಲರ್ನ ಬಿಗಿ ಮಾಡ್ಕೊ. ಮಾರ್ಟಿನ್ ಬಂದಮೇಲೆ ಥಿಯೇಟ್ರ್ ಮುಂದೆ ದೀಪಾವಳಿ ನಡೆಯುತ್ತೋ, ಥಿಯೇಟ್ರ್ ಹೊರಗಡೆ ಮಾರಿ ಹಬ್ಬ ನಡೆಯುತ್ತೋ ಗೊತ್ತಿಲ್ಲ. ಅವತ್ತೇ ಥಿಯೇಟ್ರ್ ಬರೋರಿಗೆ ಇವತ್ತೇ ಒಂದು ಕಿವಿ ಮಾತು ಹೇಳ್ತೀನಿ, ಕೇಳ್ಕೊಳ್ಳಿ. ಕಿರ್ಚಾಡೋರೆಲ್ಲ ಹಾರ ಹಿಡ್ಕೊಂಡು ಲೈನಿಗೆ ಬನ್ನಿ, ಹುರ್ಕೊಳ್ಳೋರೆಲ್ಲ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಂಡು ಸೈಡಿಗೆ ಬನ್ನಿ. ಕಿತ್ತಾಕ್ತೀನಿ ಗುಡ್ಡೆ ಹಾಕ್ತೀನಿ ತಂದವರೆಲ್ಲ ಊರಾಚೆ ಟೆಂಟ್ ಹಾಕೊಂಡು ಕುಂತವ್ರೆ. ನಾವುಗಳು ಯಾರಿಗೂ ಹೊಡೆಯಲ್ಲ, ಹೊಡೆದ್ರೆ ಯಾರು ಉಳಿಯಲ್ಲ. ಜೀವ ಉಳಿಸ್ಕೋಬೇಕು ಅಂತಂದ್ರೆ ಊರಾಚೆನೇ ಇದ್ಬಿಡು. ಅಪ್ಪಿ ತಪ್ಪಿ ಬಂದ್ರು ಸ್ಮಶಾನ. ಏನು ಹೇಳು, ಸುಡ್ಗಾಡು ಊರಾಚೆ ಇದೆಯೋ ಊರು ಒಳಗಡೆ ಇದೆಯೋ ಅಂತ ಆ ಮುಖ ನನಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್. ಇನ್ನೊಂದು ಏನಂದ್ರೆ, ಮೂವಿ ಟ್ರೈಲರ್ ನೋಡಿದ ತಕ್ಷಣ ಅದೊಂದು ಹೇಳ್ತೀನಿ, ಅಷ್ಟು ಸ್ಟೈಲು ಸರ್. ಆ ನಡೆಯೋ ಲುಕ್ಕು, ಆ ಕಣ್ಣಲ್ಲಿ ಅಂತ ಎದುರಾದ್ರೆ ನಡಕ್ ಸತ್ತೋಗ್ಬಿಡ್ತಾನೆ, ಹಂಗಿದೆ ಸರ್ ಮೂವಿ. ಆ ಲುಕ್ಕು, ಆ ಸ್ಟೈಲು, 3 ಗೆರೆ ಇದೆ ನೋಡಿ ಸರ್, ಹೆಂಗಿದೆ ಜಲಕ್ ಹಿಂಗೆ ಲುಕ್ ಕೊಟ್ಟು ಹಿಂಗೆ ಸೈಕ್ ಆಗಿಬಿಟ್ಟಿದೆ. ಕಿರ್ಚಾಡಿ ಫ್ಯಾನ್ಸ್ ಬಾಸ್ ಸೌಂಡ್ಗಿಂತ ಫ್ಯಾನ್ಸ್ಗಳ ಸೌಂಡೇ ಜಾಸ್ತಿ ಆಗಿಬಿಟ್ಟಿತ್ತು. ಅಲ್ಲಿ ತಿರ್ಗಾತಾರೆ, ಎಷ್ಟು ಸರಿ ಹಿಡಿದ್ರು ಬೇಜಾರಾಗದೆ ಅಂತ ಮೂವಿ ಸರ್ ಮಾರ್ಟಿನ್. ಅದರಲ್ಲಿರೋ ಒಂದು ಸಣ್ಣ ಡೈಲಾಗು, ಯಾವತ್ತೂ ತಂದೆಗೆ ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗೆ ಉಡ್ಸೋದು ಅಂತ. ಅರ್ಥ ಅಲ್ಲಿಲ್ವಾ? ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಎಸ್, ಜಯ ಆಂಜನೇಯ. ಯಾವತ್ತು ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗೆ ಹುಟ್ಟಿಸೋದು ಅಂತ. ಅರ್ಥ ಆಗಿಲ್ವಾ? ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ 100 ಜಿಂಕೆಗಳು ಸೇರ್ಕೊಂಡು ಒಂದು ಸಿಂಹ ಟಚ್ ಮಾಡೋಕ್ಕಾಗುತ್ತೋ ಅಂದ್ರು. ಏನು ಜಂಗಲ್ರೋ ಇದು. ಜಯ ಆಂಜನೇಯ. ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಬೇಡ. ಗುದ್ದ ಏಟಿಗೆ ಗೂಗಲಲ್ಲಿ ಹುಡುಕಿದ್ರೆ ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯ. ಧ್ರುವಣ್ಣ ಯಾವತ್ತಿದ್ರು ಲೋಡೆಡ್ ಗನ್ ಬರ್ತಾ ಇದೆ. ಮಾರ್ಟಿನ್. ಜೈ ಧ್ರುವ, ಜೈ ಆಂಜನೇಯ. ನನ್ನ ನೋಡಿಬೇಕಂತ ಈ ಊರಲ್ಲಿ ಮಚ್ಚ ತಟ್ಟೋರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ಆದ್ರೆ ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಹಣ ಸೂಡರೆಲ್ಲ ಬಿಜಿ ಆಗೋಯ್ತಾರಣ. ಭೂಮಿಯಾಗೆ ಬೆಳೆ ಐತೆ, ಬಂದೂಕ್ನಾಗೆ ಬುಲೆಟ್ ಐತೆ, ನಮ್ಮ ಎದೆಯಲ್ಲಿ ನಮ್ಮ ಧ್ರುವಣ್ಣ ಇದ್ದಾನೆ. ಜೈ ಆಂಜನೇಯ.